ಈ ಟ್ರಾಫಿಕ್ ಪ್ರಾಬ್ಲಮ್ಮು ಬೆಂಗಳೂರು ಒಂದೇ ಅಲ್ಲ, ಎಲ್ಲ ಕಡೆ ಇದೆ. ಈಗ ಬೆಂಗಳೂರಲ್ಲಿ 1.5 ಕೋಟಿ ಜನ ಇದ್ದಾರೆ, 1.5 ಕೋಟಿ ವಾಹನಗಳಿದಾವೆ ಹತ್ರ. ಯಾವ ನಗರದಲ್ಲೂ ಈ ತರ ಇಲ್ಲ. ತಕ್ಷಣದ ಕ್ರಮ ಏನು? ಈಗ ಪಾರ್ಕಿಂಗ್ ಅನ್ನ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಿ ಟ್ರಾಫಿಕ್ ಮೂವ್ಮೆಂಟ್ ಇಂಪ್ರೂವ್ ಮಾಡೋದು. ನೀವು ಎರಡೂ ಸೈಡು ಪಾರ್ಕ್ ಮಾಡೋದ್ರ ಬದಲಿಗೆ ಯಾವ್ದಾದ್ರು ಒಂದ್ ಸೈಡ್ ಇವತ್ತು ಈ ಕಡೆ ಮಾಡಿ ನಾಳೆ ಆ ಕಡೆ ಮಾಡಿದ್ರೆ ಎಷ್ಟೋ ಮೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹಿಂದಿನಿಂದ ಕಾನೂನಿದೆ, ಏನು ಮನೆ ಒಳಗಡೆ ಪಾರ್ಕಿಂಗ್ ಮಾಡ್ಕೋಬೇಕು ಅಂತ. ಏನ್ ನಿಮಗ್ ಗೊತ್ತಿಲ್ವಾ? 1.5 ಕೋಟಿ ವಾಹನಗಳನ್ನ ಇಟ್ಕೊಂಡು ಬರೀ ಬಸ್ಸಲ್ಲಿ ಹೋಗ್ರಿ, ಮೆಟ್ರೋಲ್ ಹೋಗ್ರಿ ಅಂದ್ರೆ ಇದು ಆಗದೆ ಇರೋ ಕೆಲಸ. ರೋಡ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಇಂಪ್ರೂವ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ವೈಟ್ ಟಾಪಿಂಗ್ ರೋಡ್ಗಳನ್ನ ಮಾಡಿದ್ರೆ ಅಟ್ಲೀಸ್ಟ್ ಈ ಪ್ರಮುಖ ರಸ್ತೆಗಳು, ಮೇನ್ ರೋಡ್ಗಳಲ್ಲಿ ಒಂದು 25 ವರ್ಷಕ್ಕೆ ಬಾಳುವಂತ ರಸ್ತೆಯನ್ನ ಮಾಡಿದ್ರೆ ಸರ್ಫೇಸ್ ಕ್ವಾಲಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ. ಬಾಳಿಕೆ ಬಂದ್ರೆ ಜನ ಓಡಾಡೋದಕ್ಕೂ ಸಲೀಸಾಗುತ್ತೆ. ಸೊ ಅದ್ರ ಕಡೆ ಗಮನ ಕೊಡ್ತಾ ಇದೀವಿ. ಇದೆಲ್ಲದರ ಜೊತೆಗೆ ನಾವು ಇನ್ನೂ ರೋಡ್ ಕೆಪಾಸಿಟಿ ಜಾಸ್ತಿ ಮಾಡಬೇಕು ಅಂದ್ರೆ ಸ್ವಲ್ಪ ಎಲಿವೇಟೆಡ್ ರೋಡ್ಸು ಹಾಗೆ ಟನಲ್ ರೋಡ್ಸು ಮಾಡೋದ್ರಿಂದನೂ ಸ್ವಲ್ಪ ಡಿಕಂಜೆಸ್ಟ್ ಮಾಡಬಹುದು.